ದಿವ್ಯಾಗೂ ನನ್ನ ಮಾವನಿಗೂ ಅಕ್ರಮ ಸಂಬಂಧ ಇತ್ತು. ಇದು ಮುನಿಕೃಷ್ಣ ಕೊಲೆ ಪ್ರಕರಣದ ಆರೋಪಿ ಅವರ ಮಗ ಮೋಹನ್ ಕುಮಾರ್ ಪತ್ನಿ ಮಾಡ್ತಾ ಇರುವಂತಹ ಆರೋಪ. 2014ರಲ್ಲಿ ಮುನಿಕೃಷ್ಣ ಅವರ ಎರಡನೇ ಮಗ ಗಜೇಂದ್ರ ಹಾಗೆ ದಿವ್ಯಾರ ಮದುವೆ ನಡೆದಿತ್ತು. 2019ರಲ್ಲಿ ಮುನಿಕೃಷ್ಣ ಹಾಗೆ ದಿವ್ಯಾಗಿರುವಂತಹ ಅಕ್ರಮ ಸಂಬಂಧ ಬಯಲಾಗಿತ್ತು. ಮುನಿಕೃಷ್ಣಗೆ ಬೇರೆ ಚಟಗಳೂ ಇದ್ವು. ಇದನ್ನೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಗಲಾಟೆ ನಡೆದಿದೆ. 2-3 ಬಾರಿ ನಮ್ಮ ಮೇಲೆ ಮಾವ ಹಲ್ಲೆ ಮಾಡಿದ್ದಾರೆ. ಫೆಬ್ರವರಿ 14ರಂದು ದಿವ್ಯಾ ಅತ್ತಿಯ ಮೇಲೆ ದಾಳಿ ಮಾಡಿದ್ಲು. ಮುನಿಕೃಷ್ಣ ಕೊಲೆಯಾದಾಗ ಅಲ್ಲಿ ಗಜೇಂದ್ರ ಸ್ಪಾಟ್ ಅಲ್ಲೇ ಇರಲಿಲ್ಲ. ಬೇಕು ಅಂತ ಆತನ ಹೆಸರನ್ನ ಕೂಡ ದಿವ್ಯಾ ಸೇರಿಸಿದ್ದಾಳೆ. ದಿವ್ಯಾ ಹೇಳಿ ಕಳುಹಿಸಿದ್ದಕ್ಕೆ ಮಾವ ಗಲಾಟೆ ಮಾಡೋದಕ್ಕೆ ಬಂದ್ರು ಅಂತ ಹೇಳಿ ಕೊಲೆ ಪ್ರಕರಣದ ಆರೋಪಿ ಮುನಿಕೃಷ್ಣ ಮಗ ಮೋಹನ್ ಕುಮಾರ್ ಪತ್ನಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ದಿವ್ಯಾಗೂ ನಮ್ಮ ಮಾವನಿಗೂ ಇಬ್ರಿಗೂ ಅಕ್ರಮ ಸಂಬಂಧ ಇದೆ. ಸೊ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮನೆಯಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದಿದ್ದು, ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ. ಅವ್ರದ್ದು 2014ನಲ್ಲಿ ಮದುವೆ ಆಗಿದ್ದು ಗಜೇಂದ್ರಗೂ ದಿವ್ಯಾಗೆ. ಸೊ ಅದವರೆಗೂ ನಾವು 2015ವರೆಗೂ ಎಲ್ಲರೂ ಒಟ್ಟಿಗೆ ಇದ್ವಿ. 2019ವರೆಗೂ ನನಗೆ ಇಬ್ರು ಹೆಣ್ಮಕ್ಳಿದ್ದಾರೆ. ಸೊ ಎಲ್ಲರೂ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ವಿ. ಆಮೇಲೆ 2019ನಲ್ಲಿ ನಮ್ಗೆ ಗೊತ್ತಾಯ್ತು ವಿಷಯ, ಇವ್ರಿಗಿಬ್ರಿಗೂ ಈ ಥರ ಸಂಬಂಧ ಇದೆ. ಸೊ ಅದು ಬಿಟ್ಟು ನಮ್ಮ ಮಾವನಿಗೆ ಬೇರೆ ಶೋಕೀಸು ಇದೆ. ಅದನ್ನು ಕೇಳಿದ್ದಕ್ಕೆ ಮನೆಯಲ್ಲಿ ಜಗಳ ಆಗಿ, ಸೊ ನನ್ನ ಗಂಡ ಬೆಳಗ್ಗೆ ಮಲಗಿರುವಾಗ ರೂಮಲ್ಲಿ ಹೋಗ್ಬಿಟ್ಟು ನಮ್ಮ ಮಾವ ತಲೆಗೆ ಹೊಡೆದು ಕಾಲ್ಗಳ ಹೊಡೆದು ದೊಣ್ಣೆಯಲ್ಲಿ ಹಲ್ಲೆ ಮಾಡಿದ್ರು. ಸೊ ಅದನ್ನು ನಮ್ಮ ರಾಡ್ ಹಾಕಿದ್ದಾರೆ, ಕೈಗೆ ತಲೆಗೆ ಸ್ಟಿಚಸ್ ಹಾಕಿದ್ದಾರೆ. ಸೊ ಆ ಟೈಮಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರ ಮೇಲೆ. ಸೊ ಅವರು ಸೀನಿಯರ್ ಸಿಟಿಸನ್ಶಿಪ್ ಅಂದ್ಬಿಟ್ಟು ಸೊ ಅವ್ರಿಗೆ ಅಷ್ಟು ಇದು ಆಗಿಲ್ಲ. ಸೊ ನಾವು ಆ ಇದರಿಂದ ನಾವು ಮನೆ ಬಿಟ್ಟು ಹೊರಗಡೆ ಬಂದ್ಬಿಟ್ವಿ. ಆವಾಗ ನಾವು ಅಪ್ರೇಡಿ ಪಾಳ್ಯದಲ್ಲಿ ಇದ್ವಿ ಒಂದು 2-3 ಇಯರ್ಸ್. ಸೊ ಊರಲ್ಲಿರೋ ದೊಡ್ಡವರೆಲ್ಲ ಕುತ್ಕೊಂಡು ಮಾತಾಡ್ಬಿಟ್ಟು ಇಲ್ಲಿ 2 ಮನೆ ನಮ್ಗೆ ಬಿಟ್ಕೊಟ್ರು. ಬಿಟ್ಕೊಟ್ಮೇಲೆ ಆ ಅಪ್ಪನಿಗೆ 3 ಲಕ್ಷ ರೂಪಾಯಿ ಇದು ಬರುತ್ತೆ, ಬಾಡಿಗೆ ಬರುತ್ತೆ. ನಮಗೆ 1 ರೂಪಾಯಿ ಕೊಟ್ಟಿಲ್ಲ, 1 ರೂಪಾಯಿ ಸಹಾಯ ಮಾಡಿಲ್ಲ. ನಮ್ಮ ಬರೀ 2 ಮನೆ ಕೊಟ್ಟಿರೋದು, ನಾವೇ ಸಂಪಾದನೆ ಮಾಡ್ಕೊಂಡು ನಾವೇ ತಿನ್ನೋದು. ಅವಾಗವಾಗ ಬರೋದು, ಮಚ್ಕಲ್ ತಗೊಂಡು ಬರೋದು, ಹಲ್ಲೆ ಮಾಡೋದು. 2-3 ಸತಿ ಆಗಿದೆ. ಇದು FIR ಆಗಿದೆ ಇಂದಿರಾನಗರ್ ಪೊಲೀಸ್ ಸ್ಟೇಷನಲ್ಲಿ. ಆ ವಿಡಿಯೋಸು ಕೊಟ್ಟಿದ್ದೀವಿ. ನಮ್ಮ ಮಾವ ಲಾಂಗಲ್ಲೇ ತಗೊಂಡು ಬರ್ತಿದ್ದು, 2 ವೀಲರಲ್ಲಿ ಬರೋದು, ಎತ್ತೋದು, ಲಾಂಗ್ ಎತ್ತೋದು. ಆ ವಿಡಿಯೋಸ್ ಇದೆ ನಮ್ಮ ಹತ್ರ, ಅದು ಸಬ್ಮಿಟ್ ಮಾಡಿದ್ದೀವಿ ಇಂದಿರಾನಗರ್ ಸ್ಟೇಷನಲ್ಲಿ. ಕಂಪ್ಲೇಂಟ್ ಆಗಿದೆ. ಸೊ ಹಿಂಗೇನೆ ನಾವಂತೂ ಹೋಗೋದಿಲ್ಲ, ನಮಗೇನು ಅವ್ರ ಮೇಲೆ ಇದಿಲ್ಲ. ನಮ್ಮ ಪಾಡ್ ನಾವಿದ್ವಿ, ನಾವು ಅದನ್ನು ಹೇಳಿದ್ದೀವಿ, ನಮ್ಮ ಪಾಡ್ ನಾವು ಇದ್ದೀವಿ, ಪ್ಲೀಸ್ ನಮ್ಗೆ ತೊಂದರೆ ಕೊಡ್ಬೇಡಿ ಅಂತ. ಬಟ್ ನಾವಿದ್ರೆ ಅವ್ರು ಬದುಕಕ್ಕಾಗಲ್ಲ ಅಂದ್ಬಿಟ್ಟು ಅವಾಗವಾಗ ನಮ್ಗೆ ಟಾರ್ಚರ್ ಕೊಡೋದು. ಮೊನ್ನೆ ಸ್ಯಾಟರ್ಡೆ 14th ಮಧ್ಯಾಹ್ನ ದಿವ್ಯಾ ಅನ್ನೋಳು ನಮ್ಮ ಅತ್ತೆ ಒಳಗಡೆ ಮಲಗಿರ್ತಾರೆ. ನಮ್ಮ 2 ಮಕ್ಕಳು, ನಾನು ನನ್ನ ಗಂಡ ಮೇಲೆ 3rd ಫ್ಲೋರಲ್ಲಿ ಇದ್ವಿ. ಸೊ ನಮ್ಮ ಮಕ್ಕಳು ಡೋರ್ ಓಪನ್ ಮಾಡಿದ್ದಾರೆ. ದಿವ್ಯಾ ಏಕ್ದಮ್ ಬಂದಿದ್ದಾಳೆ. ಬಂದ್ಬಿಟ್ಟು ಒಳಗಡೆ ನಮ್ಮ ಅತ್ತೆ ಮಲಗಿದ್ರು, ಗಜೇಂದ್ರ ಬಾತ್ರೂಮಲ್ಲಿ ಸ್ನಾನ ಮಾಡ್ತಿದ್ದ. ಬಂದಿದ್ದ ಕೂಡಲೇ ನಮ್ಮ ಅತ್ತೆನ ಕತ್ತಿಟ್ಕೊಂಡು ಎಲ್ಲಿ ನನ್ನ ಗಂಡ ಕಟ್ಸು ಅಂತ ಕೇಳಿದ್ಲು. ಅಷ್ಟೊತ್ತಿಗೆ ಅಮ್ಮ ಕಿಚ್ಕೊಂಡು ಹೋಗಿ ಹೊರಗಡೆ ನೀನು ಅಂತ ಹೇಳಿದ್ದಾರೆ. ಅಷ್ಟೊಂದು ನಾವು ನಮ್ಮ ಮಕ್ಳು ಇನ್ಫಾರ್ಮ್ ಮಾಡಿದ್ರು, ಬಂದ್ವಿ ಕೆಳಗಡೆ. ಸೊ ಗಜೇಂದ್ರನು ಬಾತ್ರೂಮಿಂದ ಬಂದ, ಹೋಗಿ ಒಳಗಡೆ. ನಮ್ಗೆ ಗೊತ್ತು ಇವ್ರದ್ದು ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ, 15 ಡೇಸ್ ಆಗಿ ಇವ್ರದ್ದು ಪ್ಲಾನ್ ಇದೆ, ಏನೋ ಮಾಡಬೇಕು ಅಂತ. ಸೊ ನಾವು ಇಮಿಡಿಯೇಟ್ ಆಗಿ ಏನು ಮಾಡಿದ್ವಿ, ಹೋಗ್ಬಿಟ್ಲು, ಹೋಗು ಹೊರಗಡೆ ಅಂತ ಹೇಳಿದ ಕೂಡಲೇ ನಾವೇನು ಅವಳನ್ನ ಏನು ಮಾಡಿಲ್ಲ, ಮಾತಾಡ್ಸಿಲ್ಲ, ಹೋಗು ನೀನು ಹೊರಗಡೆ. ಯಾಕಂದ್ರೆ ಅವ್ರದ್ದು ಡೈವರ್ಸ್ ಇದಿದೆ ಕೋರ್ಟಲ್ಲಿ. ಸೊ ಕೋರ್ಟಲ್ಲೇ ನಾವು ಡಿಸೈಡ್ ಮಾಡ್ಕೊಳ್ಳೋಣ ಏನೊಂದುವೆ ಅಂದ್ಬಿಟ್ಟು ನಾವೇನು ಅವಳನ್ನ ಮಾತಾಡ್ಸಕ್ ಹೋಗಿಲ್ಲ. ಸೊ ನಾವೇನು ಮಾಡಿದ್ವಿ, ಇಮಿಡಿಯೇಟ್ ಆಗಿ ಸ್ಟೇಷನ್ಗೆ ಹೋದ್ವಿ. ಸೊ ಇವ್ರದ್ದೇನೋ ಪ್ಲಾನ್ ಇದೆ, ಇವಳ ಮೇಲೆ ಸ್ವಲ್ಪ ಕಂಪ್ಲೇಂಟ್ ಕೊಡೋಣ. ನಮ್ಮ ಅತ್ತೆಗೆ ಈ ಥರ ಮಾಡಿದಾಳೆ, ಜೀವ ಬೆದರಿಕೆ ಹಾಕ್ಬಿಟ್ಟು ಹೋಗಿದ್ದಾಳೆ ಅಂದ್ಬಿಟ್ಟು. ಸೊ ನಾವು ಕಂಪ್ಲೇಂಟ್ ಮಾಡಿಬಿಟ್ಟು ಅರೌಂಡ್ 7 o'clock ಬಂದ್ವಿ ಸ್ಟೇಷನಿಂದ. ಬಂದಮೇಲೆ ನಮ್ಮ ಮಾವ ನಮ್ಮನ್ನ ಹಿಂಗೆ ನೋಡ್ಕೊಂಡು ಹೋದ್ರು. ಆಟೋ ಇಳಿದ ಕೂಡಲೇ ನೋಡ್ಕೊಂಡು ಹೋದ್ಮೇಲೆ ಅವ್ರಿಗೇನೋ ನಮ್ಮನ್ನ ಫಾಲೋ ಮಾಡಿದ್ದಾರೆ. ಅವ್ರಿಗೆ ಇಂಟಿಮೇಷನ್ ಗೊತ್ತಾಗ್ತಿದೆ
ಈ ಥರ ಅಂದ್ಬಿಟ್ಟು. ಸೊ ನಮ್ಮ ಮಾವನಿಗೇನೋ ಇವಳ ಮೇಲೆ ಕಂಪ್ಲೇಂಟ್ FIR ಮಾಡಿದ್ದಾರೆ ಅಂದ್ಬಿಟ್ಟು ಅರೌಂಡ್ 10 o'clock ಏನೋ ಜೋಬಲ್ಲಿ ಚಾಕು ದೊಣ್ಣೆ ಇಟ್ಕೊಂಡು ಬಂದಿದ್ದಾರೆ. ಬಂದಿದ್ದ ಕೂಡಲೇ ನಮ್ಮ ಗಂಡನ ಕರೆದಿದ್ದಾರೆ, ಬಾರೋ ಇಲ್ಲಿ ಅಂತ. ಸೊ ಏನಂತ ಕೇಳಿದ್ರೆ ಏಕ್ದಮ್ ಅವ್ರು ಸ್ಟಾರ್ಟ್ ಮಾಡಿದ್ರು ಹೊಡಿಯೋಕ್ಕೆ. ನಮ್ಮ ಗಂಡ ಆಲ್ರೆಡಿ ಇವರು ಗೊತ್ತು ಬಂದರೆ ಏಕ್ದಮ್ ಇವ್ರು ಸಾಯಿಸೋಕ್ಕೆ ನೋಡೋದಂದ್ಬಿಟ್ಟು ಸೊ ಅವರು ಬ್ಯಾಕ್ ಕೋಲ ಕಿತ್ಕೊಂಡು ಹೊಡೆದ್ರು. ಹೊಡೆದ ಕೂಡಲೇ ನಮ್ಮ ಮಾವ ಬಿದ್ದು ಹೋಗಿ ಇದಾಗಿದ್ದು. ಗಜೇಂದ್ರ ಆ ಸ್ಪಾಟಲ್ಲಿ ಇದ್ದಿಲ್ಲ. ಗಜೇಂದ್ರ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಇಷ್ಟ ಆಗಿತ್ತು ಅವತ್ತು. ನೀವೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅಂದ್ರೆ ಯಾವ ಕಾರಣಕ್ಕೆ ಆಯ್ತು ಇದೆಲ್ಲ ಅಂತ ಹೇಳಿ ಮತ್ತೆ ಅಡಿಷನಲ್ ಆಗಿ ಗಲಾಟೆ ಆದ್ಮೇಲೆ ನಮ್ಮ ಮಾವ ಡೆತ್ ಆದ್ಮೇಲೆನಾ ಕೊಟ್ಟಿದ್ದೀವಿ. ದಿವ್ಯದೇ ಪ್ರಾಬ್ಲಮ್ ಅಲ್ವಾ, ಫಸ್ಟ್ ದಿವ್ಯಯಿಂದನೇ ಆಗಿರೋದು ಇದು. ದಿವ್ಯಯಿಂದನೇ ಇಷ್ಟು ಆಗಿರೋದು. ಅವಳು ಹೇಳಿ ಕಳಿಸಿ ನಮ್ಮ ಮಾವ ಈ ತರ ಬಂದಿರೋದು. ಎಷ್ಟೇ ಕಂಪ್ಲೇಂಟ್ ಆಗಿರ್ಲಿ ಸ್ಟೇಷನಲ್ಲಿ, ಸೊ ಅವಳಿಂದನೇ ಅವಳು ಹೇಳಿ ಕಳಿಸಿದ್ದೆ ನಮ್ಮ ಮಾವ ಬಂದು ಇಲ್ಲಿ ರಿಯಾಕ್ಟ್ ಮಾಡೋದು. ಯಾಕಂದ್ರೆ ನಮ್ಮ ಮಾವ ಹತ್ರ ಅಷ್ಟು ಆಸ್ತಿ ಪಾಸ್ತಿ ಇದೆ ಅಂದ್ಬಿಟ್ಟು ನಮ್ಗೆ ಯಾವ ಆಸ್ತಿ ಪಾಸ್ತಿ ಮೇಲೇನೂ ಇಷ್ಟ ಇಲ್ಲ. ನಮ್ಮ ಪಾಡ್ ನಾವು ಇರಬೇಕು ಅಂತ ಇದ್ವಿ. ಇವರೇನೆ ನಮ್ಮ ನೆಮ್ಮದಿ ಹಾಳು ಮಾಡೋಕ್ಕೆ. ಆರೋಪಿ ಮೋಹನ್ ಕುಮಾರ್ ಪತ್ನಿ ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ. ಒಂದ್ ಕಡೆ ಮುನಿಕೃಷ್ಣ ಅವರ ಹೆಂಡತಿ ಮಾಡಿದ್ದು ಕೂಡ ಅದೇ ಆರೋಪ. ಮತ್ತೊಂದ್ ಕಡೆ ಮುನಿಕೃಷ್ಣ ಅವರ ಮೊದಲ ಮಗನ ಪತ್ನಿ ಆಕೆ ಮಾಡ್ತಾ ಇರುವುದು ಕೂಡ ಒಂದೇ ಆರೋಪ. ಈ ಕೇಸ್ನಲ್ಲಿ ಕಂಪ್ಲೇಂಟ್ ಆಗಿರುವಂತಹ ದಿವ್ಯಾ ಅಂದ್ರೆ ಮುನಿಕೃಷ್ಣ ಅವರ 2ನೇ ಮಗನ ಹೆಂಡತಿ ದಿವ್ಯಾ, ಆಕೆಯ ವಿರುದ್ಧ ನೇರವಾಗಿ ಆರೋಪ ಮಾಡಲಾಗ್ತಾ ಇದೆ. ಮುನಿಕೃಷ್ಣ ಹಾಗೆ ದಿವ್ಯಾ ನಡುವೆ ಅಕ್ರಮ ಸಂಬಂಧ ಇತ್ತು. ಆ ವಿಚಾರವಾಗಿ ಗಲಾಟೆ ಆಗ್ತಾ ಇತ್ತು. ಆಕೆ ಆಗಾಗ್ಗೆ ಕುಮ್ಮಕ್ಕು ಕೊಟ್ಟು ನಮ್ಮ ಮೇಲೆ ಗಲಾಟೆ ಮಾಡೋದಕ್ಕೆ ಕಳಿಸ್ತಾ ಇದ್ಲು. ಮೊನ್ನೆಯೂ ಹಾಗೆ ಕುಮ್ಮಕ್ಕು ಕೊಟ್ಟು ಗಲಾಟೆ ಮಾಡೋದಕ್ಕೆ ಕಳಿಸಿದ್ದಾಳೆ. ಮಾವ ದೊಣ್ಣೆ ಹಾಗೆ ಚಾಕುವನ್ನ ಹಿಡ್ಕೊಂಡು ಬಂದಿದ್ರು. ಮೋಹನ್ ಕುಮಾರ್ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಅವ್ರ ಕೈನಲ್ಲಿದ್ದಂತಹ ದೊಣ್ಣೆಯನ್ನ ಕಿತ್ಕೊಂಡು ಹೊಡೆದಿದ್ದಷ್ಟೇ ಕುಸಿದು ಬಿದ್ದು ಪ್ರಾಣ ಕಳ್ಕೊಂಡ್ರು. ಕೊಲೆ ಮಾಡೋದು ಉದ್ದೇಶ ಆಗಿರ್ಲಿಲ್ಲ. ಆ ಟೈಮ್ನಲ್ಲಿ ಆತ್ಮರಕ್ಷಣೆಗಾಗಿ ಹೊಡೆದಿದ್ದು. ಈ ರೀತಿ ಸಾವು ಸಂಭವಿಸಿ ಬಿಡ್ತು. ಆದ್ರೆ ಎಲ್ಲದಕ್ಕೂ ದಿವ್ಯಾನೇ ಕಾರಣ ಅನ್ನೋದು ಮುನಿಕೃಷ್ಣ ಪತ್ನಿ ಹಾಗೆ ಮುನಿಕೃಷ್ಣ ಅವರ ಸೊಸೆ ಮಾಡ್ತಾ ಇರುವಂತಹ ಆರೋಪ. ಇಡೀ ಕೇಸ್ ಆಸ್ತಿಗಾಗಿ ಮಕ್ಕಳು ತಂದೆಯ ಕೊಲೆ ಮಾಡಿದ್ರು ಅನ್ನುವಂಥ ಒಂದು ನರೇಷನ್ ಏನನ್ನು ಕ್ರಿಯೇಟ್ ಆಗ್ಬಿಟ್ಟಿತ್ತು ಕೊಲೆ ನಡೆದಂತಹ ಸಂದರ್ಭದಲ್ಲಿ. ಆದ್ರೆ ಈಗ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.